ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ನಮ್ಮ ಜೀವನದಲ್ಲಿ ದೇವೇಗೌಡರಾಗಲಿ ನಾನಾಗಲಿ ಕಾನೂನು ಬಾಹಿರವಾಗಿ ಯಾವುದೇ ರೀತಿಯ ಕೆಲಸಗಳನ್ನು ಮಾಡಿ ಅಂತೇಳಿ ಯಾವನೇ ಒಬ್ಬ ಅಧಿಕಾರಿಗೆ ನಾವು ಹೇಳಿಲ್ಲ, ಸೂಚನೆ ಕೊಟ್ಟಿಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ಇವರಿಬ್ಬರು ಏನೇನು ಮಾಡಿದ್ದಾರೆ ಗೊತ್ತಿದೆ. ಈಗ ಏನು ನಡೀತಾ ಇದೆಯಲ್ಲ, ಇದು ಪ್ರಾಯಶ್ಚಿತ್ತ ಮುಂದೆ ಏನು ನಡೀದೆ ಅನ್ನೋದನ್ನು ಕಾದು ನೋಡೋಣಂತೆ. ಈ ಅಧಿಕಾರಿಗಳಿಗೂ ಹೇಳ್ತೇನೆ, ಯಾವ ಪಟ್ಟಿಗೆ ನಡ್ಕೋತಾ ಇದ್ದೀರಿ. ನಾನು ಇಲ್ಲಿ ಚನ್ನಪಟ್ಟಣದ ಅಧಿಕಾರಿಗಳಿಗೆ ಹೇಳ್ತಾ ಇಲ್ಲ, ಇವೇನೋ ಘಟನೆಗಳು ನಡೀತಾವಲ್ಲ. ಆಮೇಲೆ ಅದು ಯಾವುದೋ ಪಾಪ ಚಿತ್ರನಟದ್ದು ಕುಮಾರಸ್ವಾಮಿ ಡೆಲ್ಲಿಯಿಂದ ಕೂತ್ಕೊಂಡು ಅಧಿಕಾರಿಗಳಿಗೆ ಹೇಳ್ಬಿಟ್ಟು ನಾನು ಅರೆಸ್ಟ್ ಮಾಡಿಸಿದ್ದೀನಿ ಅಂತ ಅದಿನ್ನೊಂದು ಕತೆ ಕಟ್ತಾರೆ. ನನಗೆ ಸಂಬಂಧ ಇಲ್ಲದೆ ಇರೋದು ಯಾವ ಮಟ್ಟಕ್ಕೆ ನಡೀತಾ ಇದೆ. ನನ್ನ ಬೆಳೆಸಿರ್ತಕ್ಕಂಥ ಜನರ ಮುಂದೆ ಹೇಳ್ತೇನೆ, ಈ ಜಿಲ್ಲೆಯ ಜನ, ಅಲ್ಲಿ ಹುಟ್ಟಿದ್ದೆ ನಾನು ಹೊಳೆನರಸೀಪುರದಲ್ಲಿ. ಈ ಜಿಲ್ಲೆಯ ಜನ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥವ್ರು ನೀವು ನನ್ನ ಭಾಗದ ದೇವರು ಅಂತಕ್ಕಂಥ ನನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥವನು ಈ ಜಿಲ್ಲೆಯ ಜನರ ಬಗ್ಗೆ. ಇವತ್ತು ರಾಮನಗರ ನಾನು ದೇವೇಗೌಡರು ಬರೋವರೆಗೆ ಆ ಕ್ಷೇತ್ರ ಹೇಗಿತ್ತು, ಇವತ್ತು ಯಾವ ಮಟ್ಟಕ್ಕೆ ಇವತ್ತು ಅಭಿವೃದ್ಧಿ ಆಯಿತು. ಈ ಅಣ್ಣ ತಮ್ಮಂದ್ರು ಬಂದು ಅದಕ್ಕೆ ಮಾಡಿದ್ರ ಅಭಿವೃದ್ಧಿನ? ಚನ್ನಪಟ್ಟಣಕ್ಕೆ ಇವ್ರ ಕೊಡುಗೆ ಏನು? ಇವತ್ತಲ್ಲಿ ನಿಮ್ಮ ಪೊಲೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಹತ್ರ 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲನೇ ಹಂತದಲ್ಲಿ ನನ್ನ ರೈತರಿಗೋಸ್ಕರವಾಗಿ ರೇಷ್ಮೆಯ ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಮಟ್ಟದಲ್ಲಿ ಇವತ್ತು ಏಷ್ಯಾ ಖಂಡದಲ್ಲೇ ದೊಡ್ಡ ಒಂದು ಮಾರ್ಕೆಟನ್ನು ಇವತ್ತು ನಾನಲ್ಲಿ ನಿರ್ಮಾಣ ಮಾಡತಕ್ಕಂಥ ನಿರ್ಧಾರ ಮಾಡಿಸಿದರೆ ನಮ್ಮ ರೈತರ ಬದುಕಿಗೆ ಮಾಡಿಸಿರ್ತಕ್ಕಂಥದ್ದು ನಾನು. ಇಲ್ಲಿ ನಮ್ಮ ಮ್ಯಾಂಗೋ ಪ್ರೊಸೆಸಿಂಗ್ ಯೂನಿಟ್ನ 20 ಕೋಟಿ ವೆಚ್ಚದಲ್ಲಿ ಇವತ್ತಲ್ಲಿ ಕೆಲಸ ನಡೀತಾ ಇದ್ರೆ ನನ್ನ ರೈತರಿಗೋಸ್ಕರವಾಗಿ ಕಾರ್ಯಕ್ರಮ ಮಾಡಿರೋದು ನಾನು. ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ 2006ರಲ್ಲಿ ಬರಬೇಕಾಗಿತ್ತು, ಇವತ್ತು ಮಾಡೋಕ್ಕಾಗಿಲ್ಲ. ಇವತ್ತಲ್ಲಿ 1000 ಬೆಡ್ಡಿನ ಆಸ್ಪತ್ರೆ ಇದ್ದಿದ್ರೆ ನೀವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತಾ? ನಿಮ್ಮ ಕುಟುಂಬದಲ್ಲಿ ಕಾಯಿಲೆಗಳು ಬಂದು ಬೆಂಗಳೂರಿಗೆ ಹೋಗೋದ್ರೊಳಗೆ ಎಷ್ಟಾದ್ರು ಪ್ರಾಣ ಹೋಗಿದೆ ನನಗೆ ಗೊತ್ತಿದೆ. ನನಗೆ ಇಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಆದರೆ ಒಂದು ಹೇಳ್ತೀನಿ, ದೇವೇಗೌಡಂದು ಕುಮಾರಸ್ವಾಮಿದು ಮುಗದೇ ಹೋಯ್ತು ರಾಜಕೀಯ, ಜನತಾದಳ ಮುಗಿಸೇ ಇದ್ದೇವೆ ಅಂದ್ರಲ್ಲ. ಇವತ್ತು ನಿದ್ದೆಗೆಟ್ಟಿದ್ದಾರೆ ಅವರು. ಯಾವ ರೀತಿ ಕುಮಾರಸ್ವಾಮಿ ಮುಗಿಸಬೇಕು ಅಂತ ಹೇಳಿ ಇವತ್ತೇನು ಹೊರಟಿದ್ದಾರೆ ಕಳೆದ 2 ತಿಂಗಳಿಂದ. ಕುಮಾರಸ್ವಾಮಿ ಮುಗಿಸೋದಕ್ಕೆ ಹಣ ಬರಕ್ಕೆ ಇವರ ಬರೆಯೋರು. ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ದೇವರು ಎಲ್ಲೋ ಇದ್ದಾನೆ. ರಾಜಕೀಯವಾಗಿ ಶಕ್ತಿ ತುಂಬಿರ್ತಕ್ಕಂಥ ನೀವಿದ್ದೀರಿ. ಆ ಶಕ್ತಿ ನಿಮ್ಮ ಕೈಲಿದೆ, ನಿಮ್ಮ ಕೈಲಿ ಆ ಶಕ್ತಿ ಇರೋದು. ಇಂಥವ್ರು 100 ಜನ ಹುಟ್ಟು ಬಂದರೂ ನಮಗೇನು ಮಾಡೋಕ್ಕಾಗಲ್ಲ. ನನಗೆ ಆ ನಂಬಿಕೆ ಇದೆ. ನೋಡೋಣಂತೆ, ಹೆದರ್ಕೊಂಡು ಹೋಗಲ್ಲ. ಇಲ್ಲಿ ಪಾಪ ಎಂಥದ್ದು ಈಗ ನೋಡಿ, ಈಗ ಎಲ್ಲ ನಮ್ಮ ಅಧಿಕಾರಿಗಳು ಕೂತ್ಕೊಂಡು ಏನು ಮದುವೆ ಮನೆದು ಇನ್ವಿಟೇಷನ್ನ ಕವರ್ಗೆ ಹಾಕ್ಬೋತಾರಲ್ಲ, ಮದುವೆ ಮನೆ ಇನ್ವಿಟೇಷನ್ನ ಮನೇಲಿ ನೀವು ಕುಟುಂಬದಲ್ಲಿ ನಮ್ಮ ಹೆಣ್ಮಕ್ಳೆಲ್ಲ ಕೂತ್ಕೊಂಡು ಅರಶಿನ ಹಚ್ಚಿ ಆ ಕಡೆ ಮೂಲೆಗೆ ಅಕ್ಕಿ ಕಾಳಿಟ್ಟು ಇನ್ವಿಟೇಷನ್ ಕವರ್ಗೆ ಹಾಕ್ಬಿಟ್ಟು ಎಲ್ಲ ಮನೆಗೆ ಹಂಚ್ತಿರಲ್ಲ, ಹಂಗೆ ಪಾಪ ಶುರುವಾಗಿದೆ ಈಗ. ಇಷ್ಟು ದಿವಸ ಇರಲಿಲ್ಲ. ಇಡೀ ರಾಜ್ಯದಲ್ಲಿ ಇದಕ್ಕೆ ಕೆಲಸ ಮಾಡ್ತಾವ್ರ? ಇಡೀ ರಾಜ್ಯದ ಜನತೆಗೆ ಈ ಥರ ಕೊಡ್ತಾವ್ರ? ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ. ಇವ್ರು ಸೇವೆ ಮಾಡೋಕ್ಕೆ ನಿಮ್ಮ ಸಹಕಾರ ಬೇಕಂತ ಈಗ ಇಲ್ಲಿ ಹೇಳೋರು. ಪಾಪ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರವು ಬಡವರಿಗೆ ಸಹಾಯವಾಗಲೆಂದು ವಿವಿಧ ಯೋಜನೆಗಳನ್ನು ಜಾರಿಗೊಳಿಸಿರುತ್ತದೆ. ನನಗೆ ಈ ಕೆಳಕಂಡ ಯೋಜನೆಯನ್ನು ಪಡೆಯಲು ಸಾಧ್ಯವಾಗಿರುವುದಿಲ್ಲ. ಆದ್ದರಿಂದ ಈ ಕೆಳಕಂಡ ಯೋಜನೆ ಪಡೆಯಲು ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸುತ್ತಿದ್ದು ದಯಮಾಡಿ ಸೂಕ್ತ ಪರಿಹಾರ ಒದಗಿಸಲು ತಮ್ಮಲ್ಲಿ ಕೋರುತ್ತೇನೆ. ಇದು ನೀವು ನಿಮ್ಮ ಪರವಾಗಿ ಅವರೆಲ್ಲ ಟೈಪ್ ಮಾಡಿಕೊಡ್ತಾವ್ರು ನಿಮಗೆ. ಇಡೀ ಮನೆಗೆ ಹಂಚ್ತಾವ್ರಿಗೆ ಚನ್ನಪಟ್ಟಣದಲ್ಲಿ. ಇದನ್ನು ಮನೆಗೆ ಹಂಚ್ತಾವ್ರೀಗ. ಹೋದ ವರ್ಷದಲ್ಲೇ ಹಂಚಿಬಿಟ್ಟಿದ್ರೆ ಇನ್ನೂ ಸುಲಭವಾಗಿ ಇನ್ನೊಂದು 10,000 ಓಟ್ ತಗೊಳಕ್ಕಾಯ್ತಿರ್ಲಿಲ್ವಾ? ಪಾಪ ಚುನಾವಣೆಯಲ್ಲಿ ಈಗ ಏನಾಗಿದೆ, ಇದು ಹೋದ ಚುನಾವಣೆಗಿಂತ 6 ತಿಂಗಳ ಮುಂಚೆನೇ ಮಾಡಿದ್ರೆ ಇನ್ನೊಂದು 10,000 ಓಟ್ ಜಾಸ್ತಿ ಬರೋದು. ಈಗ ಪಾಪ ಬಂದವರಿಗೆ ಚನ್ನಪಟ್ಟಣಕ್ಕೆ ಇಲ್ಲಿ ವಿಳಾಸ, ನಿಮ್ಮದು ಹೆಸರು, ಮೊಬೈಲ್ ಸಂಖ್ಯೆ, ಆಧಾರ್ ಪಡಿತರ, ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ ನಮೂದಿಸುವುದು,
ವಿಧವಾ ವೇತನ, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ, ಇತರ ಪಿಂಚಣಿ ಯೋಜನೆ, ಪಾಣಿ ತಿದ್ದುಪಡಿ, ಪೋಡಿ ಎಲ್ಲಿದೆ ಕಾನೂನಲ್ಲಿ? ಎಲ್ಲಿಂದ ಪೋಡಿ ಇವರು ಅಧಿಕಾರಿಗಳಿಗೆ ಎಷ್ಟು ವಿಸ್ತಾರ ಮಾಡಿಕೊಡ್ತಾರೆ? ಮಾಡೋಕ್ಕೆ ಸಾಧ್ಯವ? ನಾನು ನೋಡಿದ್ದೀನಿ ಈ ಪೋಡಿ ಕಥೆಯ, ಈ ಕಥೆನೂ ನೋಡಿದ್ದೀನಿ ಇಲ್ಲಿ ಹೆಂಗೆ ನಡ್ಕೊಂಡವ್ರೆ ಅಂತ. ಏನು ಅಧಿಕಾರಿಗಳು 2 ದಿವಸದಿಂದ ಕಚೇರಿಯಲ್ಲಿ ಕೂತ್ಕೊಂಡು ಇದನ್ನು ಕವರ್ಗೆ ಹಾಕಿ ಏನು ತುರ್ಕಿ ಈಗೆಲ್ಲ ಹಳ್ಳಿ ಮೇಲೆ ಬರ್ತಾವ್ರೀಗ. ಹಾಂ, ಇಲ್ಲ ನೋಡಿದೆ ಬಾಗಿಲಿಗೆ ಬಂತು ಸರ್ಕಾರ, ನಿಮ್ಗಳದೇ ಸೈನು ಎಲ್ಲ ಹೆಬ್ಬೆಟ್ಟು ಬೇರೆ ಒತ್ತಿಸ್ಕೊಂಡವ್ರೀಗ. ಇಲ್ಲಿ ನೋಡಿ, ಇಲ್ಲಿ ಪಾಪ ಹೆಣ್ಮಕ್ಳು ನಿಲ್ಲಿಸ್ಕೊಂಡು ಈ ಫೋಟೋ ಬೇರೆ ನಿಮ್ದೆಲ್ಲ ತಗೊಂಡಿದ್ದೀವಿ ಅಂತೇಳಿ ಅವ್ರಿಗೆ ಕೊಡ್ಬೇಕಲ್ಲ ಅಲ್ಲಿ. ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ಈ ಗುಲಾಮ್ತನ ಎಷ್ಟು ವರ್ಷ ನಡೆಸ್ತೀರಿ ನೀವು? ಇವರು ಬಂದೇಳಿ ಕೆಲಸ ಮಾಡಬೇಕಾ? ನಿಮಗೆ ಕೆಲಸ ಕೊಟ್ಟಿರೋದು ಯಾಕೆ ಅಧಿಕಾರಿಗಳಿಗೆ? ದಿನ ಅಲ್ಲಿ ನಿಮ್ಮ ಕಚೇರಿ ಒಳಗೆ ಹಳ್ಳಿಯಿಂದ ಬಸ್ ಚಾರ್ಜ್ ದುಡ್ಡು ಇರೋದಿಲ್ಲ. ಯಾವುದೋ ಒಂದು ಮನೆಯಲ್ಲಿ ಖಾತೆ ಮಾಡಿಸ್ಕೊಳ್ಳೋಕ್ಕೋ ಮಗದಕ್ಕೋ ಅಣ್ಣ ತಮ್ಮದ್ರು ಹೊಡೆದಾಡ್ಕೊಂಡು ಬಂದರೆ ದುಡ್ಡು ಸಲಿ ನಿಂತ್ಕೊತೀರಿ ಕಾಂಪಿಟೇಷನ್ ಮಾಡಿ. ಈಗ ಇವರು ಯಾರೋ ಗುಟ್ರಿ ಹಾಕೋರೆ ಅಂತೇಳಿ ಎದುರಿಸೋರೆ ಅಂತ ಹೇಳಿ ಈಗ ಓಡಾಡ್ತಾ ಇದ್ದೀರಲ್ಲ ಅಧಿಕಾರಿಗಳು. ನಿಮ್ಮ ಯೋಗ್ಯತೆಗೆ ನಿಮ್ಮ ಹಿಡ್ಕೊಂಡಿದ್ದಾರೆ ಯಾರು ಕೆಲಸ ಮಾಡಬೇಡಿ ಅಂತೇಳಿ ರೈತರದು. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಏನು ಪಾಪ ಹಿರಿಯ ಅಧಿಕಾರಿಗಳು ಸಹ ನಿಂತ್ಬಿಟ್ಟವ್ರೆ ಫೋಟೋ ಹಿಡ್ಕೊಂಡು ಹಳ್ಳಿ ಮೇಲೆ. ಕೈ ಜೋಡಿಸಿ ಮನವಿ ಮಾಡ್ತೇನೆ, ಕೇಳಿ ಅವರಿಗೆ. ಇವೆಲ್ಲ ವಿಧವಾ ವೇತನ ಅವೆಲ್ಲ ಆಮೇಲೆ ಕೊಡಲಿ. ಇಲ್ಲಿ ಹಾಲು ಉತ್ಪಾದಕರು ಹೆಚ್ಚಿನ ಸಂಖ್ಯೆಯಲ್ಲೇ ಕೂತಿದ್ದೀರಿ. ಈಗ ಚನ್ನಪಟ್ಟಣ ತಾಲೂಕಿಗೆ 28 ಕೋಟಿ ನೀವು ಕೊಟ್ಟಿರೋ ಹಾಲಿಗೆ ಎಷ್ಟು? 28 ಕೋಟಿನ ಎಷ್ಟು ಬರಬೇಕು ಚನ್ನಪಟ್ಟಣ ತಾಲೂಕಿನ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹನ? ದೇಶದಲ್ಲಿ 800 ಕೋಟಿ ಇರಬೇಕು ಅಲ್ಲ ರಾಜ್ಯದಲ್ಲಿ. ಆ ದೇಶದಲ್ಲಿ 618 ಕೋಟಿ, ಸಾರಿ ರಾಜ್ಯದಲ್ಲಿ. ಚನ್ನಪಟ್ಟಣಕ್ಕೆ ಎಷ್ಟು ದುಡ್ಡು ಬರಬೇಕು ನಿಮಗೆ? ಹಾಲು ಉತ್ಪಾದನೆ ಮಾಡೋ 5 ಪ್ರೋತ್ಸಾಹನ 5 ರೂಪಾಯಿ. ಆಮೇಲೆ ಇವೆಲ್ಲ ಕೊಡಿಸುವಪ್ಪ ನಮಗೆ, ಇವೆಲ್ಲ ಪಿಂಚಣಿ ಎಲ್ಲ ಆಮೇಲೆ ನೋಡ್ಕೊಳ್ಳೋದ. ನಮ್ಮ ದುಡ್ಡು ಕೊಡ್ಸಪ್ಪ ಮೊದಲು ಅಂತ ಕೇಳಿ ನನ್ನ ತಾಯಂದ್ರು ಕೈ ಮುಗಿದ್ದೀನಿ. ನಮ್ಮ ದುಡ್ಡು ಕೊಡ್ಸಪ್ಪ ಇದು ಕೇಳಿ ನೀವು. 61 ಕೋಟಿ ಚನ್ನಪಟ್ಟಣದ ಹಾಲು ಉತ್ಪಾದನೆ ಮಾಡಿ ನನ್ನ ತಾಯಂದ್ರು ನಿಮ್ಮಣ್ಣ ನಿಮ್ಮ ದುಡಿಮೆ ಆ ದುಡ್ಡು ತಗೊಂಡು ಅಲ್ಲ ಆಟ ಆಡ್ತಾವ್ರೆ. ಮೊದಲು ಈ ದುಡ್ಡು ಕೊಟ್ಬಿಡಪ್ಪ 61 ಕೋಟಿನ. ಆಮೇಲೆ ಇವೆಲ್ಲ ಕಾರ್ಯಕ್ರಮ ಕೊಡುವೆ, ವಿಧವಾ ವೇತನ, ಪಿಂಚಣಿ ಅಂತ ಹೇಳಿ ದಯವಿಟ್ಟು ನಮ್ಮ ಹಳ್ಳಿ ತಾಯಂದ್ರೆ ಹೇಳಬೇಕು ಅಂತ ಹೇಳಿ. ಆಮೇಲೆ ಅದೆಂತದೋ ನಾನು ಮೊನ್ನೆ ನೋಡಿದೆ, ಈ ನಮ್ಮ ಯೋಗೀಶ್ ಅವರು ಹೇಳ್ತಾ ಇದ್ದರು ಪತ್ರಿಕೆಯಲ್ಲಿ, ಮುಸ್ಲಿಂ ಓಟ್ ಇನ್ನೂ 5,000 ಓಟ್ ಹೆಚ್ಚಿಸ್ಬೇಕಂತೀಗ. 7,000ನ ಜಾಸ್ತಿ ಮಾಡಿಸ್ಬೇಕಂತೆ. ರಾಮನಗರದಲ್ಲೂ ಇದೇ ಮಾಡಿ ತೆಗೆದ್ರು. ಬಹುಶಃ ಇನ್ನು ಮುಂದಕ್ಕೆ ನಾನು ಹೇಳಲೇಬೇಕಾಗ್ತದೆ ಇದೇ ಥರ ಹೋದರೆ. ರಾಮನಗರದಲ್ಲಿ ನಾನು ಚನ್ನಪಟ್ಟಣ ರಾಮನಗರ ಮಧ್ಯದಲ್ಲಿ ನಮ್ಮ ಮಾರ್ಕೆಟೆ, ರೇಷ್ಮೆ ಮಾರ್ಕೆಟೆ ಮಾಡಕ್ಕೆ ಹೋದಾಗ ಅದೊಂದು ದೊಡ್ಡ ನನ್ನ ಮೇಲೆ ರಾಮನಗರದಲ್ಲಿ ಪ್ರತಿಭಟನೆ ಬೇರೆ ಮಾಡಿಸಿದ್ರು. ಪ್ರತಿಭಟನೆ ಬೇರೆ. ನಮ್ಮ ಹಳ್ಳಿಯ ಜನಕ್ಕೆ ಒಂದು ಮನವಿ ಮಾಡ್ತೇನೆ, ಈ ಮುಸ್ಲಿಂ ಓಟ್ಗಳ ಮೇಲೆ ನಾನು ಗೌರವಿತ ದೇವೇಗೌಡರು ಈ ಮುಸ್ಲಿಂ ಸಮಾಜಕ್ಕೆ ಯಾವ ರೀತಿಯಲ್ಲಿ ನೆರವು ಕೊಟ್ಟಿರಿದ್ರು, ಯಾವ ರೀತಿ ಮೀಸಲಾತಿ ಕೊಟ್ಟಿದ್ರು, ಎಂದೂ ಸಹ ನಾವು ನಿಮ್ಮನ್ನು ಕೈ ಬಿಟ್ಟಿರಲಿಲ್ಲ. ನೀವು ನಮ್ಮನ್ನು ಯಾವ ರೀತಿ ನಡ್ಕೊಂಡು ಮೊದಲು ಹೆಂಗಿತ್ತು ನಿಮ್ಮ ಯೋಗ್ಯತೆಗೆ ರಾಮನಗರದ ಮುಸ್ಲಿಂ ನಾಯಕರಿಗೆ ಕೇಳ್ತೀನಿ. ಒಳಗಡೆ ಓಡಾಡಕ್ಕಾಗ್ತಿರಲಿಲ್ಲ, ತಿಂದನ್ನ ಹೊರಗೆ ಬರೋದು ಕಕ್ಕಬೇಕಾಗಿತ್ತು ಅಂತ ವಾಸನೆಯಲ್ಲಿ. ಇವತ್ತು ಆ ರಾಮನಗರ ಯಾವ ರೀತಿ ಅಭಿವೃದ್ಧಿ ಮಾಡೋದು? ಅದಕ್ಕೆ ಕುಕ್ಕರ್ ಕೊಡ್ತಾರೆ, ಸೀರೆ ಕೊಡ್ತಾರೆ, ಅವೆಂತ ಡೈನಿಂಗ್ ಟೇಬಲ್ ಇದು ಕೊಡ್ತಾರೆ, ಸೆಟ್ ಕೊಡ್ತಾರೆ ಅಂತೇಳಿ ಓಟ್ ಹಾಕೊಂಡು ಎಷ್ಟು ದಿವಸ ನಡೆಸ್ತೀರಿ? ಅಷ್ಟು ಅಭಿವೃದ್ಧಿ ಮಾಡಿದ್ದಕ್ಕೆ ಒಂದು ಕ್ರಿಯೆ ಬೇಡವಾ? ನಾನು ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ, ಕ್ಷಮಿಸಿ ಎಲ್ಲರೂ. ಬಹಳ ಮಾತಾಡ್ಬಿಟ್ಟೆ, ನೋವಿನಿಂದ ಮಾತಾಡಿದ್ದೀನಿ. ನಾನು ಮಾತನ್ನ ಹೇಳಬೇಕು ಅಂತ. ಆದರೆ ಒಂದು, ಇವತ್ತು ನನಗೆ ಭಗವಂತ ನಿಮ್ಮ ಆಶೀರ್ವಾದದಲ್ಲಿ ಏನೊಂದು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾರೆ. ನೆನ್ನೆ ದಿನ HMT ಫ್ಯಾಕ್ಟ್ರಿ ಹೋಗಿದ್ದೆ, 3.5 ಗಂಟೆ ಸಭೆ ಮಾಡಿದ್ದೇನೆ. ಹಿಂದೆ ವಿಶ್ವೇಶ್ವರಯ್ಯರು ಕಟ್ತಂಥ ಮೈಸೂರು ಮಹಾರಾಜರು ಕಟ್ಟಿದಂಥ ಒಂದು HMT ಉದ್ಯಮ ಇವತ್ತು ಸಂಪೂರ್ಣ ತಿಂದು ತೇಗ ನೀರು ಕುಡಿದ್ಬಿಟ್ಟವ್ರೆ.
ನೆನ್ನೆ ಹೋಗಿದ್ದೆ, ಅಲ್ಲಿ ಪರಿಸ್ಥಿತಿ ಏನಿದೆ ನೋಡಿದ್ದೇನೆ. ನಮ್ಮ ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟು ಜನ ಇವತ್ತು ಬೀದಿಲಿದ್ದಾರೆ. ಒಂದು ಮಾತಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೇನೆ, ಚನ್ನಪಟ್ಟಣಕ್ಕೂ ಸಹ ನಾನು ಕೆಲವು ಯೋಜನೆಗಳನ್ನು ತರಬೇಕು ಅಂತೇಳಿ ಈಗಾಗಲೇ ರಾಮನಗರ ಚನ್ನಪಟ್ಟಣಕ್ಕೆ ಅವಕಾಶ ಇದೆ. ನನಗೆ ಒಂದು ಕೆಲವು ದೊಡ್ಡ ಮಟ್ಟದ ಯೋಜನೆಗಳನ್ನು ತಂದು ಇಲ್ಲಿ ವೇದಿಕೆ ಮೇಲೆ ಕೂತಿದ್ದಾಗ ನಮ್ಮ ಹುಡುಗರು ಅದೆಂಥದ್ದು ಸಿಲ್ಕ್ ಇದರಲ್ಲಿ KSICಲಿ ಹಣ 3-4 ವರ್ಷದಿಂದ ಕೆಲಸ ಮಾಡಿದ್ರು. 10 ವರ್ಷ 9 ವರ್ಷ 9,000 ಕೊಡ್ತಾವ್ರೆ. ಒಂದು ಮಾತು ಹೇಳೋಣ ಪರ್ಮನೆಂಟ್ ಮಾಡೋಕ್ಕೆ ಹೇಳಿ ಅಂತ ಒಂದು 6-7 ತಿಂಗಳು ಸಮಯ ಕೊಡಿ ನನಗೆ. ಒಂದು ಭಗವಂತ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ನರೇಂದ್ರ ಮೋದಿ ಅವರು ಒಂದು ದೊಡ್ಡ ಇಲಾಖೆಯನ್ನು ಕೊಟ್ಟಿದ್ದಾರೆ. ನಮ್ಮ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನೀವೇನು ನನಗೆ ರಾಜಕೀಯದ ಶಕ್ತಿ ತುಂಬಿದ್ದೀರಿ. ಇವತ್ತು ನಾನು ನಿಮಗೆ ಅದನ್ನು ದಾರಿ ಎರಿತೀನಿ. ಹಲವಾರು ರೀತಿಯ ಒಂದು ಉದ್ಯಮಗಳನ್ನು ಇಲ್ಲಿ ಜಿಲ್ಲೆಗೆ ತರಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಮಾತು ಹೇಳಿ, ಅವತ್ತು ಟೊಯೋಟಾ ಫ್ಯಾಕ್ಟ್ರಿ ಬರಬೇಕಾದ್ರೆ ದೇವೇಗೌಡರು ನಾನು ಕಾರಣ. ಅಲ್ಲಿ ಇವರು ಮಾಡಿದ್ರಾ? ಇವತ್ತು ಆ ಇಂಡಸ್ಟ್ರಿಯಲ್ ಲೇಔಟ್ ಬಂತಲ್ಲ ಬಿಡದೇವಳಿಗೆ, ಇವರೇನಾದ್ರು ಮಾಡಿದ್ರು, ಇವರಲ್ಲಿ ಕಲ್ಲು ಹೊಡ್ಕೊಂಡು ವಿದೇಶಕ್ಕೆ ಕಲ್ಲು ಸಾಗಿಸ್ಕೊಂಡು ಕೂತಿದ್ದಾರೆ ಗಿರಾಕಿಗಳು. ಈಗ ಬಂದು ಏನೋ ಅಭಿವೃದ್ಧಿ ಮಾಡಿಬಿಡ್ತೀವಿ, ಏನೋ ಅಭಿವೃದ್ಧಿ ಮಾಡಿ ನಾವು ಜಿಲ್ಲೆ ಮಗ ಇದು ಹೇಳ್ತಾರೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅದರಿಂದ ಇದ್ಯಾವುದಕ್ಕೂ ಮರಳಾಗಬೇಡಿ. ನನ್ನ ತಾಯಂದ್ರಿಗೆ ಹಿರಿಯರಿಗೆ ಕೈ ಜೋಡಿಸಿ ಎರಡೂ ಪಕ್ಷಗಳನ್ನ ಮುಖಂಡರುಗಳ ಮನವಿ ಮಾಡ್ತೇನೆ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ಬಿದ್ದಿದ್ದಾರೆ ಇಲ್ಲಿ ಈಗಾಗಲೇ. ಯಾವ ಮಟ್ಟಿಗೆ ಬೇಕಾದರೂ ಹಣ ಖರ್ಚು ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ಖರ್ಚು ಮಾಡ್ತಾರೆ ಅವರು. ಅದಕ್ಕೆಲ್ಲ ಬಲಿಯಾಗದೆ ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೊಳ್ಳೋಂಥವ್ರು ಯೋಗೇಶೇ ಅಭ್ಯರ್ಥಿ ಆಗ್ಬೋದು, ಇಲ್ಲ ಜನತಾದಳದಿಂದಲೇ ಅಭ್ಯರ್ಥಿ ಆಗ್ಬೋದು. ನಾವು ತೀರ್ಮಾನ ಮಾಡ್ತೀವಿ. ನಮ್ಮಲ್ಲಿ ಯಾವ ಕಾರಣಕ್ಕೂ ಒಡಕ್ ಬರಲ್ಲ. ಯೋಗೇಶು ಶ್ರಮ ಪಟ್ಟಿದ್ದಾರೆ, ನಾವು ಅದರಿಂದ ತೀರ್ಮಾನ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಒಡಕಿಗೆ ಅವಕಾಶವಾದ ನಾನು ಕಾರ್ಯಕರ್ತಗಳಿಗೆ ಮನವಿ ಮಾಡ್ತೇನೆ. ನೀವುಗಳಲ್ಲಿ ನಿಗರ ನಿಮ್ಮ ಶಕ್ತಿ ನಮ್ಮದೇನಿಲ್ಲ. ನೀವು ನಿಮ್ಮ ಶಕ್ತಿಯನ್ನು ಸರಿಯಾದ ರೀತಿ ದಾರೆ ಇರಿದ್ರೆ, ನಿಮ್ಮ ಶ್ರಮ ಇದ್ದರೆ ನಾವು ಚುನಾವಣೆ ಗೆಲ್ತೀವಿ. ಒಂದು ಕಡೆ ಪತ್ರಿಕೆಗಳಲ್ಲದೇನೋ ನಿಖಿಲ್ ನಿಲ್ತಾನಂತೆ, ನಿಖಿಲ್ ನಿಲ್ತ 2 ಬಾರಿ ಸೋತು ಅವನ ಪಟ್ಟಿನ ನೋವೇ ಸಾಕು ನನಗೆ. ನಾನು ದುಡುಕಿ ಯಾವುದೋ ನಿರ್ಧಾರ ಮಾಡಲ್ಲ. ನನಗೀಗ ಚುನಾವಣೆ ಗೆಲ್ಲೇಬೇಕಾದಂಥದ್ದು ಅನಿವಾರ್ಯ. ಅದರಿಂದ ಎರಡೂ ಪಕ್ಷದ ಕಾರ್ಯಕರ್ತರು ಯಾವುದೇ ಜಿದ್ದು ಬೇಕಿಲ್ಲ, ಪ್ರತಿಷ್ಠೆ ಬೇಕಿಲ್ಲ. ಕೂತ್ಕೊಂಡು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ. ಯಾವ ಒಡಕೆಗೆ ಅವಕಾಶ ಕೊಡೋದಿಲ್ಲ. ನಿಮ್ಮ ಜೊತೆಯಲ್ಲಿದ್ದೇವೆ, ನೀವು ಬೆಳೆಸಿದ್ದೀರಿ. ಇವತ್ತು ನಿಮ್ಮ ಮನೆ ಮಗ ಅಂತಕ್ಕಂಥವ್ರು ಸ್ವೀಕಾರ ಮಾಡಿ, ಅಣ್ಣ ತಮ್ಮ ಅಂತಕ್ಕಂಥಲ್ಲಾದರೂ ಸ್ವೀಕಾರ ಮಾಡಿ, ನಿಮ್ಮ ಬದುಕನ್ನು ಸರಿಪಡಿಸ್ತಕ್ಕಂಥದ್ದೇ ನನ್ನ ಜೀವನದ ಗುರಿ. 3 ಬಾರಿ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿರೋ ನಾನು 3 ಬಾರಿ ಆಗಿದೆ. ಬಹುಶಃ ಯಾರಿಗೂ 3 ಬಾರಿ ವಾಲ್ವ್ ರಿಪ್ಲೇಸ್ಮೆಂಟ್ ಆಗಿರಲ್ಲ. ಇಷ್ಟೆಲ್ಲ ನಾನು ಮಾಡಬೇಕಾದ್ರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ದುಡಿಮೆ ನಾನು ಅಕ್ರಮವಾಗಿ ಹಣ ಸಂಪಾದನೆ ಮಾಡೋಕ್ಕೆ ಮಾಡ್ತಾ ಇದ್ದೇನೆ. ನಾನು ಹತ್ರದಿಂದ ನೋಡಿದ್ದೀರಿ ನಾನು ಯಾವ ರೀತಿ ಬದುಕಿದ್ದೇನೆ. ನನ್ನ ಮೇಲೆ ವಿಶ್ವಾಸ ಇಡಿ. ಇನ್ನು ಸ್ವಲ್ಪ ಎಲ್ಲ ಸಮಯ ಜಾಸ್ತಿ ತಗೊಂಡ್ಬಿಟ್ಟೆ ಗಣಪ. ಎಲ್ಲ ಹೆಣ್ಮಕ್ಳು ದಯವಿಟ್ಟು ಕ್ಷಮಿಸ್ಬಿಡಿ ಎಲ್ಲರನ್ನು. ಈಗ ನಿನ್ನ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಇದೆಲ್ಲ ಶುರು ಮಾಡ್ಬಿಡಪ್ಪ. ಎಲ್ಲರಿಗೂ ಇಂಡಿ ಭೂಸ ವಿಷಯದಲ್ಲೂ ಸತ್ಯಗಾಲದ್ದು ಅದೊಂದು ಸ್ವಲ್ಪ ಇನ್ನೊಂಚೂರು ಕೆಲಸ ಗೊತ್ತಾಯ್ತು ಇಲ್ಲ ಬಿಡಿಸೋಣ. 27ನೇ ತಾರೀಕುವರೆಗೆ ವೆಯ್ಟ್ ಮಾಡಿ. 28 ನೀರು ಬಿಡಿಸೋಣಂತೆ. ಗೊತ್ತಾಯ್ತು ಸರಿ ಅಣ್ಣ, ಸರಿ ಗೊತ್ತಾಯ್ತಣ್ಣ. ನೀರು ಬಿಡಿಸ್ತೀವಿ. ಇಲ್ಲಿ ಇಬ್ಬರು ಯೋಗೇಶ ನಾವು ಇಬ್ಬರು ಇದೀವಿ, ನೀರು ಬಿಡಿಸ್ತೀವಿ. ನೀರು ಬಿಡಿಸೋಣ, ಎಲ್ರಿಗೂ ಒಳ್ಳೇದಾಗಲಿ. ಆ ಇಂಡಿ ಭೂಸಾದ ಬಗ್ಗೆನೂ ನಾನು ಇದ್ರ ಬಗ್ಗೆ ಇವತ್ತು ಸ್ವಲ್ಪ ರಿಯಾಯಿತಿ ದರದಲ್ಲಿ ಸಿಗ್ತಕ್ಕಂಥದ್ದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಬಜೆಟ್ ಏನು ಮಂಡನೆ ಮಾಡ್ತಾ ಇದ್ದಾರೆ. ಅಲ್ಲೂ ಸಹ ಆರ್ಥಿಕ ಸಚಿವರ ಜೊತೆ ಚರ್ಚೆ ಮಾಡಿ ಏನಾದರೂ ಟ್ರೈ ಮಾಡ್ತೀನಿ. ಯಾಕೆಂದ್ರೆ ಆಮೇಲೆ ಕೊಡಿಸ್ಬಿಡ್ತೀನಿ ಅಂತ ಹೇಳಿದೆ ಅನ್ಕೋಬೇಡಿ. ಏನಿಲ್ಲ, 5 ರೂಪಾಯಿ ಬರ್ತಾ ಇದೆ ಪ್ರೋತ್ಸಾಹ ಧನ ಕೇಂದ್ರ ಸರ್ಕಾರದ ಕಡೆಯಿಂದ. ಇಡೀ ರಾಷ್ಟ್ರದಲ್ಲಿ ಹಾಲು ಉತ್ಪಾದನೆ ಮಾಡತಕ್ಕಂಥ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು 2 ರೂಪಾಯಿ 3 ರೂಪಾಯಿನೂ ಕೊಡಿಸಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ಬೋದು. ಅದ್ರ ಬಗ್ಗೆ ಪ್ರಧಾನಮಂತ್ರಿಗಳಿಗೂ ಗಮನ ಸೆಳಿತೀನಿ, ನಮ್ಮ ಆರ್ಥಿಕ ಸಚಿವರಿಗೂ ಗಮನ ಸೆಳೆದು ಈ ಒಂದು ರೈತರ ಬಗ್ಗೆ ಏನಾದರೂ ಮಾಡಿ ಕನ್ವಿನ್ಸ್ ಮಾಡಿ ನಮ್ಮ ರೈತರು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.